ನನ್ನ ಪ್ರೀತಿಯ ಗೆಳೆಯರೇ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಎಷ್ಟು ಗೌರವ ಇದೆ ಗೊತ್ತಾ? ಈ ರೀತಿ ಕೆಲವರು ಹೇಳೋದನ್ನ ನಾವೆಲ್ಲ ಕೇಳಿರ್ತೀವಿ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ನಮ್ಮ ಭಾರತೀಯ ಸಂಸ್ಕೃತಿ, ಪರಂಪರೆ, ಇತಿಹಾಸ ಇವನ್ನೆಲ್ಲ ನೋಡಿದಾಗ ನಮ್ಮ ಪೂರ್ವಜರು ಅದೇ ರೀತಿ ಅವರು ಬದುಕಿದ್ದಾರೆ. ಅದಕ್ಕೆ ಕಾರಣ ಅಂದ್ರೆ ಆಗಿನ ಕಾಲಕಾಲವಾಗಿ ಶತಶತಮಾನಗಳಿಂದ ಅಂದ್ರೆ ಹೆಣ್ಣಿಗೆ ಅಷ್ಟು ಗೌರವವನ್ನು ನಮ್ಮ ಪೂರ್ವಜರು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಅವೆಲ್ಲ ನಮಗೆ ಸಾಕ್ಷಿಗಳು. ಸೊ ಹಾಗಿರ್ಬೇಕಾದ್ರೆ ಅದೇ ಪೂರ್ವಜರ ಕಾಲಘಟ್ಟದಲ್ಲೇನೆ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಪ್ರೀ ವೇದಿಕ್ ಪೀರಿಯಡ್ನಲ್ಲೆಲ್ಲ ನೀವು ನೋಡಿದ್ರೆ ಹೆಣ್ಣು ಅಂದ್ರೆ ಆಗಿನ ಕಾಲಘಟ್ಟದಲ್ಲಿ ಹೆಣ್ಮಕ್ಳು ಶೈಕ್ಷಣಿಕವಾಗಿ ಆಧ್ಯಾತ್ಮಿಕವಾಗಿ ಎಷ್ಟು ಆಕ್ಟಿವ್ ಆಗಿದ್ರು ಅಂತ ನಮ್ಗೆ ತಿಳಿದು ಬರುತ್ತೆ. ಅಟ್ ದ ಸೇಮ್ ಟೈಮ್ ಪೋಸ್ಟ್ ವೇದಿಕ್ ಪೀರಿಯಡ್ ಹೋದಾಗ ಫಾರ್ ಎಕ್ಸಾಂಪಲ್ ಈಗ ಮೆಡಿವಲ್ ಏಜ್ ನ ನಂತರ ಎಲ್ಲ ನಾವು ನೋಡಿದಾಗ ಬಹಳ ಅಂದ್ರೆ ಈ ಸಂಸ್ಕೃತಿ, ಘನತೆ, ಗೌರವ, ಪರಂಪರೆ ಅನ್ನೋ ಒಂದು ಹೆಸರಿನಲ್ಲಿ ನೀನ್ ನಮ್ಮನೆ ಮಹಾಲಕ್ಷ್ಮಿ ಕಣಮ್ಮ, ನೀನ್ ನಮ್ಮನೆ ಕುಲ ದೇವತೆ ಕಣಮ್ಮ, ದೇವ್ರ ಸಮಾನ ಹೆಣ್ಣು ಅಂತ ಎಲ್ಲ ಹೇಳಿ ಆ ಹೆಣ್ಣನ್ನ ಒಂದು ಚೌಕಟ್ಟಾಕಿ ಬಾವಿಲಿರೋ ಕಪ್ಪೆಗಳನ್ನಾಗಿ ಮಾಡ್ಬಿಡ್ತಾ ಇದ್ರು. ಅಂದ್ರೆ ಹೆಣ್ಣಂದ್ರೆ ಇದೇ ರೀತಿ ಇರಬೇಕು, ಅಂದ್ರೆ ಹೆಣ್ಣಿಗೆ ಅಂದ್ರೆ ಇದೇ ವಯಸ್ಸಿನಲ್ಲಿ ಮದುವೆ ಆಗಬೇಕು, ಹೀಗೆ ಅಂದ್ರೆ ಹೀಗೆ ಇರಬೇಕು, ಹೆಣ್ಣಿಗೆ ಅಂತ ಒಂದಷ್ಟು ರೂಲ್ಸ್ ಇದೆ, ಈ ರೂಲ್ಸ್ ಅಲ್ಲೇ ಹೆಣ್ಣು ಬದುಕಬೇಕು, ಈ ರೀತಿ ಎಲ್ಲ ತುಂಬಾ ಕಟ್ಟುಪಾಡುಗಳನ್ನ ಹಾಕಿ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಒಂದು ಪ್ರತಿಭೆ ಅನ್ನೋದಿರುತ್ತೆ. ಹಾಗೇನೆ ಪ್ರತಿಯೊಂದು ಹೆಣ್ಣು ಮಕ್ಕಳಲ್ಲೂ ಕೂಡ ಒಂದು ಪ್ರತಿಭೆ ಅನ್ನೋದಿರುತ್ತೆ. ಸೊ ಆ ಪ್ರತಿಭೆ ಏನು, ನನ್ನ ಪ್ರತಿಭೆ ಏನು, ಸೊ ಅದನ್ನ ಅರ್ಥ ಮಾಡ್ಕೊಂಡು ಸಾಧನೆ ಮಾಡಬೇಕು ಅಂತ ಹೊರಡೋಷ್ಟ್ರಲ್ಲೇನೆ ಅಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದಷ್ಟರಲ್ಲೇ ಆ ಹೆಣ್ಣನ್ನ ಇಷ್ಟೇ ನಿನ್ ಜೀವನ ಅಂತ ಅವಳಿಗೆ ನಂಬಿಸಿ ಬಾವಿಲಿರೋ ಕಪ್ಪೆಯನ್ನಾಗಿ ಮಾಡಿ ಅವಳು ಆ ಬಾವಿ ಒಳಗಡೆನೆ, ಬಾವಿ ಹೊರಗಡೆ ಒಂದು ಜಗತ್ತಿದೆ ಅಂತ ತಿಳಿದೇನೆ ಬಾವಿ ಒಳಗಡೆನೆ ತನ್ನ ಜೀವನವನ್ನ ಕಳೆದು ಬಿಡ್ತಾ ಇದ್ಲು ಅನ್ನೋದನ್ನ ನಾವು ಎಷ್ಟೋ ವಿಷಯಗಳು ಇತಿಹಾಸದಲ್ಲಿ ನಡೆದಿದೆ. ಅದಕ್ಕೆ ಅಂದ್ರೆ ನಮ್ಮ ಭಾರತದಲ್ಲಿ ಈ ತರ ಒಂದು ವಿಷಯಗಳು ಕೂಡ ಇತಿಹಾಸದಲ್ಲಿ ನಡೆದಿರೋದು ನಮ್ಗೆಲ್ಲ ಗೊತ್ತೇ ಇದೆ. ಇದಕ್ಕೆ ಸಾಕಷ್ಟು ಅಂದ್ರೆ ನೀವು ಸಾಹಿತ್ಯವನ್ನು ನೋಡಿದಾಗ ಕನ್ನಡ ಸಾಹಿತ್ಯದಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮ ಶಿವರಾಮ್ ಕಾರಂತರವರು ಬರೆದಂತಹ ಮೂಕಜ್ಜಿಯ ಕನಸುಗಳು ಇವೆಲ್ಲ ನಮ್ಮ ನಮ್ಮ ಸಮಾಜದಲ್ಲಿ ನಡೆದಿರ್ತಕ್ಕಂಥ ವಿಷಯಗಳನ್ನೇ ಅವರು ಇಟ್ಕೊಂಡು ಅವರು ಕಾದಂಬರಿಗಳನ್ನ ಬರೆದಿರುವಂಥದ್ದು. ಸೊ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಸಾಕಷ್ಟು ಬದಲಾವಣೆಗಳಾಗಿದೆ. ಇವತ್ತು ಅಂದ್ರೆ ಪ್ರತಿಯೊಬ್ಬ ಹೆಣ್ಣು ಕೂಡ ಅಂದ್ರೆ ತನ್ನ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ಅವರು ಕೂಡ ದುಡಿತಾ ಇದ್ದಾರೆ. ಅಂದ್ರೆ ಗಂಡು ಹೆಣ್ಣು ಸಮ ಇವತ್ತು ಅಂದ್ರೆ ಆ ಒಂದು ಮೈಂಡ್ ಸೆಟ್ ನಲ್ಲಿ ಇವತ್ತೆಲ್ಲರೂ ಕೂಡ ಎಜುಕೇಟೆಡ್ಸ್, ಸ್ವಲ್ಪ ಅಂದ್ರೆ ಜ್ಞಾನಿಗಳು ಎಲ್ಲರೂ ಕೂಡ ಇದೇ ರೀತಿನೇ ಯೋಚನೆ ಮಾಡೋದು. ಆದರೆ ಇವತ್ತಿಗೂ ಕೂಡ ಕೆಲವರು ಅಂದರೆ ಕಲ್ಚರಲಿ ಟ್ರೆಡಿಷನಲಿ ತುಂಬ ಇನ್ಫ್ಲೂಯೆನ್ಸ್ ಆಗಿರೋರು ಅಂದರೆ ಕಲ್ಚರು ಟ್ರೆಡಿಷನ್ ಅನ್ನೋದು ನಾನು ಅಂದರೆ ಕಡೆಗಣಿಸಬೇಕು ಅಂತ ಹೇಳ್ತಾ ಇಲ್ಲ. ಇಲ್ಲಿ ಅಂದರೆ ನಮ್ಮ ಸಂಸ್ಕೃತಿ ಪರಂಪರೆ ಬಹಳ ಮುಖ್ಯ. ಅದರಲ್ಲಿ ಯಾವ ವಿಷಯವನ್ನು ಇವತ್ತಿನ ಕಾಲಘಟ್ಟಕ್ಕೆ ಅದು ರಿಲೇಟಬಲ್ ಆಗಿದೆಯಾ, ಇವತ್ತಿನ ಕಾಲಘಟ್ಟಕ್ಕೆ ವೈಚಾರಿಕ ದೃಷ್ಟಿಯಿಂದ ಅದು ಸರಿನಾ ಅಂತ ನೋಡಿ ನಾವು ತಗೋಬೇಕೇ ಹೊರತು ನಮ್ಮ ಕಲ್ಚರು ನಮ್ಮ ಟ್ರೆಡಿಷನಲ್ಲಿ ಈ ರೀತಿ ಇದೆ, ಸೊ ನಾನು ಇವತ್ತಿಗೂ ಕೂಡ ಅದು ರಿಲೇಟಬಲ್ ಆಗಿಲ್ಲ ಅಂತಂದ್ರೂ ಕೂಡ ವೈಚಾರಿಕ ದೃಷ್ಟಿಯಲ್ಲಿ ಅದು ಸರಿ ಅಂತ ಅನ್ಸೋದಿಲ್ಲ ಅಂತಂದ್ರೂ ಕೂಡ ನಾವು ಫಾಲೋ ಮಾಡ್ತೀವಿ ಅಂತ ಹೇಳೋದು ಅದು ಮೂರ್ಖತನ ಆಗುತ್ತೆ. ಸೊ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ರೀಸೆಂಟ್ ಆಗಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ಟಾಕ್ಸಿಕ್ ಚಿತ್ರದ ಹಾಡು ನಮ್ಮ ಕಿಯಾರಾ ಅದ್ವಾನಿ ಅವರು ಅದರಲ್ಲಿ ನಟಿಸಿರ್ತಾರೆ. ಒಂದು ಪ್ರಮೋಷನಲ್ ಸಾಂಗ್ ಅಂತಾನೆ ಹೇಳ್ಬೋದು. ಸೊ ಆ ಒಂದು ಪ್ರಮೋಷನಲ್ ಸಾಂಗ್ ಅಲ್ಲಿ ತಬಾಯಿ ಸಾಂಗ್, ಆ ಒಂದು ಸಾಂಗ್ ನಲ್ಲಿ ಅಂದ್ರೆ ತುಂಬಾ ಬೋಲ್ಡ್ ಆಗಿ ಕಾಣಿಸ್ಕೊಂಡಿದ್ರು ನಮ್ಮ ಕಿಯಾರಾ ಅದ್ವಾನಿ ಅವರು ಅಂತ ಹೇಳಿ ತುಂಬಾ ಅದಕ್ಕೆ ನೆಗೆಟಿವ್ ಕಮೆಂಟ್ಸ್ ಎಲ್ಲ ತುಂಬಾನೇ ಬಂದಿತ್ತು. ಅಂದ್ರೆ ಮದುವೆ ಆಗಿರುವಂತ ಒಂದು ಹೆಣ್ಮಗಳು ಈ ರೀತಿ ಬೋಲ್ಡ್ ಆಗಿ ಕಾಣಿಸ್ಕೋತಾರಲ್ಲಪ್ಪ ಅಂತ ತುಂಬಾ ಅದಕ್ಕೆ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಬಂದಿರೋದನ್ನ ನಾನು ಕೂಡ ನೋಡಿದೆ. ಸೊ ಇದ್ರ ಬಗ್ಗೆ ಸಾಕಷ್ಟು ಯೂಟ್ಯೂಬರ್ಸ್ ಕೂಡ ಮಾತಾಡಿದ್ದಾರೆ. ಸೊ ನನಗೂ ಕೂಡ ಮಾತಾಡಬೇಕು ಅನಿಸ್ತು, ಮಾತಾಡ್ತಾ ಇದ್ದೀನಿ ಅಷ್ಟೇ. ಅಂದ್ರೆ ಇಲ್ಲಿ ನೋಡಿ, ಅಂದ್ರೆ ಇಬ್ರು ಕೂಡ ಅಂದ್ರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೂ ಕೂಡ ಮದುವೆ ಆಗಿದೆ, ಅದರಲ್ಲಿ ನಟಿಸಿರ್ತಕ್ಕಂಥ ಕಿಯಾರಾ ಅದ್ವಾನಿ ಅವ್ರಿಗೂ ಕೂಡ ಮದುವೆ ಆಗಿದೆ. ಸೊ ಇಬ್ರು ಕೂಡ ಪ್ರೊಫೆಷನಲ್ ಆಕ್ಟರ್ಸ್ ಅವರು. ಸೊ ಆ ಒಂದು ಕಥಾ ಅಂದ್ರೆ ಆ ಒಂದು ಪಾತ್ರಕ್ಕೆ ಯಾವ ರೀತಿ ಆ ಒಂದು ಪಾತ್ರ ಯಾವ ರೀತಿ ಇದೆಯೋ ಆ ಪಾತ್ರಕ್ಕೆ ತಕ್ಕಂತೆ ಅವರು ಅದರಲ್ಲಿ ನಟನೆ ಮಾಡಿರುವಂಥದ್ದು ಅಷ್ಟೇ. ಸೊ ಇದನ್ನ ಯಾವ ರೀತಿ ನಾವು ಮೆಚ್ಯೂರ್ಡ್ ಆಗಿ ತಗೋಬೇಕೋ ಆ ರೀತಿ ತಗೋಬೇಕೇ ಹೊರತು ಇದ್ರ ಅಂದ್ರೆ ನೋಡಿ, ಅಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ ತುಂಬಾ ಹೊಗಳಿದ್ದಾರೆ. ಅಟ್ ದ ಸೇಮ್ ಟೈಮ್ ಅಲ್ಲಿ ಕಿಯಾರಾ ಅದ್ವಾನಿ ಅವ್ರನ್ನ ನೋಡಿ ಮದುವೆ ಆಗಿರುವಂತ ಹೆಣ್ಮಕ್ಳು ಈ ರೀತಿ ಎಲ್ಲ ಬೋಲ್ಡ್ ಆಗಿ ನಟನೆ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಸೊ ಇದು ಮೈಂಡ್ ಸೆಟ್, ಈ ಮೈಂಡ್ ಸೆಟ್ ಎಲ್ಲಿಂದ ಬರುತ್ತೆ? ಸೊ ಎಲ್ಲವೂ ಕೂಡ ನಮ್ಮ ಸಂಸ್ಕೃತಿ, ಇತಿಹಾಸ, ಪರಂಪರೆ ಅಂತ ನೀವು ರಾಮಾಯಣ ಕಾಲದಿಂದನೂ ನೀವು ನೋಡಿದ್ರೆ ರಾಮಾಯಣದಲ್ಲೂ ಕೂಡ ಅಂದ್ರೆ ಹೆಣ್ಣಿಗೆ ಅಂದ್ರೆ ಗಂಡು ಹೆಣ್ಣು ಒಂದು ಪೇಟ್ರಿಯಾರ್ಕಲ್ ಸೊಸೈಟಿ ಅಂತ ಏನು ಹೇಳ್ತೀವಿ ನಮ್ಮ ಭಾರತವನ್ನ. ಸೊ ಆ ಒಂದು ವಿಷಯ ಇವತ್ತಿಗೂ ಕೂಡ ಹಾಗೆ ನಡೆದುಕೊಂಡು ಬಂದಿದೆ. ಇವತ್ತಿಗೂ ಕೂಡ ಒಂದು ಮೈಂಡ್ ಸೆಟ್ ಅನ್ನ ನಾವು ಕೆಲವರಲ್ಲಿ ಚೇಂಜ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಸೊ ಇದೆಲ್ಲ ಒಂಥರ ಮಾನಸಿಕ ರೋಗ ಅಂತಾನೆ ನಾನು ನೋಡ್ತೀನಿ. ಸೊ ಅಂದ್ರೆ ನೋಡಿ, ದೇಹದಲ್ಲಿ ಏನಾದರೂ ಗಾಯ ಇದ್ರೆ ಅಥವಾ ಏನಾದರೂ ತೊಂದರೆ ಇದ್ರೆ ನಾವು ಸರಿಪಡಿಸ್ಬೋದು. ಮನಸ್ಸಿನಲ್ಲಿ ಯೋಚನೆ ಮಾಡುವಂಥ ರೀತಿಯಲ್ಲೇ ಏನೋ ಒಂದು ಸ್ವಲ್ಪ ಅಂದ್ರೆ ಲೋಪ ಇದ್ರೆ ಅದನ್ನ ಸರಿ ಮಾಡ್ಕೋಬೇಕಾಗಿರೋರು ಯಾರು ಅಂದ್ರೆ ಅವರವರೇ ಅರ್ಥ ಮಾಡ್ಕೊಂಡು ಸರಿ ಮಾಡ್ಕೋಬೇಕು ಅನ್ನೋದನ್ನ ನಾನಿಲ್ಲಿ ಹೇಳ್ತೀನಿ. ಸೊ ಅಂದ್ರೆ ಈ ಕಿಯಾರಾ ಅದ್ವಾನಿ ಅವ್ರನ್ನ ಅಂದ್ರೆ ಅವ್ರ ಬಗ್ಗೆ ಇದ್ರ ಬಗ್ಗೆ ತುಂಬಾ ಸಾಕಷ್ಟು ನೆಗೆಟಿವ್ ಕಮೆಂಟ್ಸ್ ಬಂದಾಗ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಅಷ್ಟು ಚೆನ್ನಾಗಿ ಅವ್ರು ರಿಪ್ಲೈ ಕೊಟ್ಟಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತಂದ್ರೆ,
He said, Kiara, the kind of role you have performed in this, you are so dedicated. Initially, we all thought getting all these actors will be a problem, but Kiara was so down to earth. Unfortunately, what you have to go through as an actor, don't care. Do whatever you believe in. People will appreciate. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಮೆಚ್ಯೂರ್ಡ್ ಆಗಿ ಹೇಳಿದ್ದಾರೆ. ಅಂದರೆ ಅವರು ಇಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಅಂದರೆ ನಾವು ಸ್ವಲ್ಪ ಮುಂದೆ ಇದ್ದೀವಿ, ಅಂದರೆ ಈ ಕಾಲಕ್ಕಿಂತ ಸ್ವಲ್ಪ ಮುಂದೆ ಇದ್ದೀವಿ ಅಂತ ಕೂಡ ಅದರಲ್ಲಿ ಹೇಳಿರ್ತಾರೆ. ಅಂದರೆ ಅವ್ರು ನೋಡಿ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ. ಆ ರೀತಿ ಒಂದು ಮೈಂಡ್ ಸೆಟ್ ಇರಬೇಕು. ಅಷ್ಟು ಮೆಚ್ಯೂರಿಟಿ ಇರೋದಕ್ಕೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಇವತ್ತು ಆ ಒಂದು ಸ್ಥಾನದಲ್ಲಿ ಅವ್ರು ಇರೋವಂಥದ್ದು. ಸೊ ಯಾವತ್ತೂ ಕೂಡ ಕಾಲಕ್ಕೆ ತಕ್ಕಂತೆ ಈ ಒಂದು ಸ್ಪೀಚಲ್ಲೂ ಕೂಡ ಅವ್ರು ಹೇಳಿರ್ತಾರೆ, ಕಾಲಕ್ಕೆ ತಕ್ಕಂತೆ ತಾಳಕ್ಕೆ ತಕ್ಕಂತೆ ನಾವು ನಡಿಬೇಕು ಅಂತ. ಸೊ ಅದು ನಾವು ಅರ್ಥ ಮಾಡ್ಕೋಬೇಕು. ಇವತ್ತಿನ ಕಾಲಕ್ಕೆ ಯಾವ ರೀತಿ ಬೇಕೋ ನಮ್ಮ, ಅಂದರೆ ಇವತ್ತು ಏನು ಬೇಕು, ಇವತ್ತಿನ ಕಾಲಘಟ್ಟಕ್ಕೆ ನಾವು ಯಾವ ರೀತಿ ಬದುಕಬೇಕು, ಇವತ್ತಿನ ಕಾಲಕ್ಕೆ ಯಾವ ವಿಷಯಗಳನ್ನು ನಾವು ತಗೋಬೇಕು, ಅಂದರೆ ಯಾವುದು ರಿಲೇಟಬಲ್ ಆಗಿದೆ, ಯಾವುದು ವೈಚಾರಿಕ ದೃಷ್ಟಿಯಿಂದ ಅದು ಸರಿ, ಸೊ ನಮಗೆ ಅದು ಕಂಫರ್ಟೇಬಲ್ ಆಗಿದೆಯಾ, ನಮಗದು ಸರಿ ಅನಿಸ್ತಾ. ಸೊ ಈ ರೀತಿ ಯೋಚನೆ ಮಾಡ್ಕೊಂಡು ಹೋಗಬೇಕೇ ಹೊರತು ನಮ್ಮ ಸಂಸ್ಕೃತಿ ಟ್ರೆಡಿಷನ್ನು ಎಲ್ಲವೂ ಕೂಡ ನಾವು ಗೌರವಿಸಬೇಕು. ಅದರಲ್ಲೂ ಕೂಡ ಸಾಕಷ್ಟು ವಿಷಯಗಳು, ಒಳ್ಳೊಳ್ಳೆ ವಿಷಯಗಳಿದೆ. ಸೊ ಅವನ್ನ ಇವತ್ತಿನ ಕಾಲಕ್ಕೆ ಅದು ರಿಲೇಟಬಲ್ ಆಗಿದೆ ನಾವು ತಗೋಬೇಕು, 100% ತಗೋಬೇಕು. ಆದರೆ ಫುಲ್ಲಾಗಿ ಅಂದರೆ ಬ್ಲೈಂಡಾಗಿ ತಗೊಳ್ಳೋವಂಥದ್ದು, ನಾನು ಇನ್ನೂ ಅದೇ ರೀತಿಯೇ ಇರ್ತೀನಿ, ಆ ಒಂದು ಮೈಂಡ್ಸೆಟ್ಟಲ್ಲೇ ಇವತ್ತಿಗೂ ಕೂಡ ನಾನು ಇರ್ತೀನಿ ಅನ್ನೋದನ್ನೆಲ್ಲ ಬಿಟ್ಬಿಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಅಟ್ ದ ಸೇಮ್ ಟೈಮ್ ಇದು ಕಾಲಕಾಲವಾಗಿ, ಅಂದರೆ ಹೆಣ್ಣಂದರೆ ಇದೇ ರೀತಿ ಇರಬೇಕು, ಅಟ್ ದ ಸೇಮ್ ಟೈಮ್ ಗಂಡಿಗೆ ಒಂದಷ್ಟು ರೂಲ್ಸನ್ನು ಈ ಒಂದು ಸಮಾಜ ಇಟ್ಟಿರೋದು ನಮಗೆಲ್ಲ ಗೊತ್ತೇ ಇದೆ. ಅಂದರೆ ಈ ವಯಸ್ಸಿನಲ್ಲೇ, ಅಂದರೆ ಈ ಕೆಲವೊಂದು ರೂಲ್ಸು, ಈ ವಯಸ್ಸಿನಲ್ಲಿ ಓದ್ತಾ ಇರಬೇಕು, ಈ ವಯಸ್ಸಿನಲ್ಲಿ ಮದುವೆ ಆಗಬೇಕು, ಈ ವಯಸ್ಸಿನಲ್ಲಿ ಮಕ್ಕಳು ಮಾಡ್ಕೋಬೇಕು, ಈ ರೀತಿ ಗಂಡಿಗೆ ಒಂದಷ್ಟು ರೂಲ್ಸು, ಫೈನಾನ್ಷಿಯಲಿ ಇಷ್ಟು ಆಸ್ತಿ ಮಾಡಿರಬೇಕು. ಸೊ ಈ ಗಂಡಿಗೆ ಒಂದಷ್ಟು ರೂಲ್ಸ್ ಅಂತಂದರೆ ಹೆಣ್ಣಿಗೆ ಇನ್ನೊಂದಷ್ಟು ರೂಲ್ಸು. ಇವೆಲ್ಲವೂ ಕೂಡ ಅಂದರೆ ಇದರಲ್ಲೆಲ್ಲವೂ ಕೂಡ ಕಲ್ಚರ್, ಟ್ರೆಡಿಷನ್ ಅಂತ ನಾವು ಏನು ಹೇಳ್ತೀವಿ, ಅದು ತುಂಬ ಮೇಜರ್ ರೋಲ್ ಪ್ಲೇ ಮಾಡೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಟ್ ದ ಸೇಮ್ ಟೈಮ್ ನಾವು ನಮ್ಮ ಬದುಕು, ಇದು ನಮ್ಮ ಲೈಫನ್ನು ನಾವು ಯಾವ ರೀತಿ, ನಮಗೆ ಯಾವುದ್ರ ಮೇಲೆ ಆಸಕ್ತಿ ಇದೆ ಆ ಒಂದು ಕ್ಷೇತ್ರದಲ್ಲಿ ನಾವು ಸಾಧನೆ ಮಾಡೋದಕ್ಕೆ ಹೊರಟಾಗ ಸಾಕಷ್ಟು ಅಡೆತಡೆಗಳು ಬರುತ್ತೆ, ಸಾಕಷ್ಟು ವಿಮರ್ಶೆಗಳು ಬರುತ್ತೆ. ಸೊ ಅದರಲ್ಲಿ ಯಾವುದನ್ನು ತಗೋಬೇಕು, ಯಾವುದನ್ನು ತಗೋಬಾರ್ದು ಅನ್ನೋ ಮೆಚುರಿಟಿ ನಮ್ಮಲ್ಲಿ ಇರಬೇಕು. ಸೊ ಅದಿದ್ದರೆ ಖಂಡಿತ ನಮ್ಮ ಮೇಲೆ ನಾವು ನಂಬಿಕೆ ಇಡಬೇಕು, ನಮ್ಮ ಇಂಟ್ಯೂಷನ್ ಮೇಲೆ ನಾವು ನಂಬಿಕೆ ಇಡಬೇಕು. ಖಂಡಿತ ಅದಿದ್ದರೆ ಸಾಕು. ನಾವು ಖಂಡಿತ ಪ್ರಯತ್ನ ಮಾಡ್ತಾ ಇದ್ರೆ ಒಂದಲ್ಲ ಒಂದಿನ ಜಯ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ನಿಮ್ಮ ಅಭಿಪ್ರಾಯ ಏನೇ ಆಗಿರ್ಬೋದು. ಅಟ್ ದ ಸೇಮ್ ಟೈಮ್ ಈಗ ಇದೇ ರಾಕಿಂಗ್ ಸ್ಟಾರ್ ಯಶ್ ಅವರೇನೆ ರಾಮಾಯಣ ಚಿತ್ರದಲ್ಲಿ ರಾವಣನ ಪಾತ್ರವನ್ನು ಮಾಡ್ತಾ ಇರುವಂಥದ್ದು. ಸೊ ಆ ರಾಮಾಯಣ ಚಿತ್ರದಲ್ಲಿ ಮಾಡಿರ್ತಕ್ಕಂಥ ನಮ್ಮ ಸಾಯಿ ಪಲ್ಲವಿ ಅವ್ರನ್ನ ಎಷ್ಟು, ಅಂದರೆ ಯಾವ ರೀತಿ ಟ್ರೋಲ್ ಮಾಡಿದ್ದಾರೆ ಅಂತಂದರೆ, ಅಂದರೆ ವಾಲ್ಮೀಕಿ ರಾಮಾಯಣದಲ್ಲಿ ಸೀತೆಯನ್ನು ಎಷ್ಟು ಸೌಂದರ್ಯವಾಗಿ ವಾಲ್ಮೀಕಿಯವರು ವರ್ಣಿಸಿರ್ತಾರೆ. ಸೊ ಅದಕ್ಕೆ ಮ್ಯಾಚ್ ಆಗೋ ರೀತಿ ಸಾಯಿ ಪಲ್ಲವಿ ಅವರು ಇಲ್ವಲ್ಲ ಅಂತ ಈ ರೀತಿಯೆಲ್ಲ ಯೋಚನೆ ಮಾಡಿರುವಂಥದ್ದು, ಅಂದರೆ ಈ ರೀತಿಯೆಲ್ಲ ವಿಮರ್ಶೆ ಮಾಡಿರುವಂಥದ್ದು. ನೋಡಿ ಹೇಗಿದೆ ಅಂದರೆ ಮನಸ್ಥಿತಿ ನೋಡಿ ಯಾವ ರೀತಿ ಇದೆ. ಅಂದರೆ ಇದು ನಾನು ಹೇಳಬೇಕಾದ್ರೆ ಇನ್ನೊಂದು ವಿಷಯ ಹೇಳಲೇಬೇಕು. ಇದೇ ಯೂಟ್ಯೂಬ್ ಚಾನಲಲ್ಲೇ ನಾನು ಆಲ್ರೆಡಿ ಕಲರಿಸಮ್ ಇನ್ ಇಂಡಿಯನ್ ಸಿನಿಮಾ ಅಂತ ಒಂದು ಟಾಪಿಕನ್ನು ನಾನು ಡಿಸ್ಕಸ್ ಮಾಡಿರ್ತೀನಿ. ಸೊ ಕಲರಿಸಮ್ ಇನ್ ಇಂಡಿಯನ್ ಸಿನಿಮಾ ಅಂತ. ಸೊ ಆ ವಿಡಿಯೋ ನೋಡಿಲ್ಲ ಅಂತಂದರೆ ದಯವಿಟ್ಟು ಆ ವಿಡಿಯೋ ನೋಡಿ. ಆ ವಿಡಿಯೋದ ಲಿಂಕನ್ನು ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ದಯವಿಟ್ಟು ನೋಡಿ ಸ್ನೇಹಿತರೆ. ಸೊ ಆ ವಿಡಿಯೋದಲ್ಲಿ ಬಹಳ ಮುಖ್ಯವಾದಂಥ ಒಂದು ವಿಷಯವನ್ನು ಚರ್ಚೆ ಮಾಡಿರ್ತೀನಿ. ಸೊ ಆ ವಿಡಿಯೋ ನೋಡಿಲ್ಲ ಅಂತಂದರೆ ದಯವಿಟ್ಟು ನೋಡಿ. ಸೊ ಈಗ ವಿಷಯಕ್ಕೆ ಬರ್ತೀನಿ. ಸೊ ರಾಮಾಯಣದಲ್ಲಿ ನೋಡಿ, ಅಂದರೆ ಸಾಯಿ ಪಲ್ಲವಿ ಅವರು ತುಂಬ ಡಿಸಿಪ್ಲೈನ್ಡ್ ಆ್ಯಕ್ಟರು, ನಮಗೆಲ್ಲ ಗೊತ್ತೇ ಇರುತ್ತೆ. ಅಂದರೆ ಡಿಸಿಪ್ಲೈನ್ಡ್ ಆ್ಯಕ್ಟರು ಅನ್ನೋದನ್ನು ನಾವು ಯಾವುದನ್ನು ಇಟ್ಬಿಟ್ಟು ಯಾವುದರ ಆಧಾರದ ಮೇಲೆ ಹೇಳ್ತೀವಿ ಅಂದರೆ, ಅವರು ಯಾವ ಥರ ಬಟ್ಟೆ ಹಾಕ್ತಾರೆ, ಯಾವ ಥರ ಅವರ ಲೈಫ್ ಸ್ಟೈಲ್ ಏನು, ಇವನ್ನೆಲ್ಲ ನೋಡಿ ಹೇಳುವಂಥದ್ದಲ್ಲ. ಅವರ ಕ್ಯಾರೆಕ್ಟರ್ ಯಾವ ಥರ ಇದೆ, ಅವರು ಒಬ್ಬರನ್ನ ಯಾವ ರೀತಿ ಗೌರವಿಸ್ತಾರೆ, ಅವರ ನಡವಳಿಕೆಗಳು. ಸೊ ಅವರ ಕ್ಯಾರೆಕ್ಟರ್ನ ಆಧಾರದ ಮೇಲೆ ನಾವು ಆ ವ್ಯಕ್ತಿ ಈ ಥರ ಅಂತ ಹೇಳ್ಬೋದೇ ಹೊರತು ಅವ್ರು ಹಾಕೋ ಬಟ್ಟೆ, ಅವರ ಲೈಫ್ ಸ್ಟೈಲು ಇದನ್ನೆಲ್ಲ ನೋಡಿ ಅದೆಲ್ಲ ಅವ್ರ ಪರ್ಸನಲ್ ಚಾಯ್ಸು. ಸೊ ಅವನ್ನೆಲ್ಲ ನೋಡಿ ಈ ವ್ಯಕ್ತಿ ಈ ರೀತಿ ಬಟ್ಟೆ, ಅಂದರೆ ಈ ಹೆಣ್ಣು ಮಗಳು ಈ ರೀತಿ ಬಟ್ಟೆ ಆಗುತ್ತೆ, ಸೊ ಹಾಗಾಗಿ ಈ ಹೆಣ್ಣು ಮಗಳು ಅಂದರೆ ಆ ಹೆಣ್ಣು ಕೆಟ್ಟವಳು, ಈ ರೀತಿಯಾದಂಥ ಒಂದು ಕೇವಲವಾದಂಥ ಒಂದು ಮಾನಸಿಕ ರೋಗ ಅಂತಲೇ ನಾನು ಹೇಳ್ತೀನಿ. ಸೊ ಈ ರೀತಿಯಾದಂಥ ಕೇವಲವಾದಂಥ ಒಂದು ಮನಸ್ಥಿತಿ ಖಂಡಿತ ಸಾಕಷ್ಟು ಜನರಲ್ಲಿ ಇವತ್ತಿಗೂ ಕೂಡ ಭಾರತದಲ್ಲಿ ಸಾಕಷ್ಟು ಜನರಲ್ಲಿ ಇದೆ. ಸೊ ಅವೆಲ್ಲ ಒಂದು ಕಡೆ ಇದ್ದರೂ ಕೂಡ ಈ ಒಂದು, ಅಂದರೆ ಯಾರಿಗೇ ಆಗಲಿ ಪ್ರತಿಭೆ ಇದ್ದರೆ ಆ ಪ್ರತಿಭೆಯನ್ನು ಆಧಾರವಾಗಿ ಇಟ್ಕೊಂಡು ಸಾಧನೆ ಮಾಡಲೇಬೇಕು. ಎಷ್ಟೇ ವಿಮರ್ಶೆಗಳು ಬರಲಿ, ಯಾರೇ ನೆಗೆಟಿವ್ ಆಗಿ ಏನಾದರೂ ಮಾತಾಡಲಿ, ನಾವು ಮುಂದಕ್ಕೆ ಹೋಗ್ತಾ ಇರಬೇಕು ಅನ್ನೋದನ್ನು ನನ್ನ ಅಭಿಪ್ರಾಯವಾಗಿ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅಟ್ ದ ಸೇಮ್ ಟೈಮ್ ಈಗ ಅಂದರೆ ಸಾಯಿ ಪಲ್ಲವಿ ಅವ್ರನ್ನ ನೋಡಿ, ಅಂದರೆ ಸೀತಾಮಾತೆ ಅವರು ಅಷ್ಟು ಸೌಂದರ್ಯವಾಗಿದ್ದರು ಅಂತೆಲ್ಲ ವರ್ಣಿಸಿದರೆ ಅದಕ್ಕೆ ಮ್ಯಾಚ್ ಆಗೋ ರೀತಿ ಸಾಯಿ ಪಲ್ಲವಿ ಅವರು ಇಲ್ವಲ್ಲ, ಈ ರೀತಿಯೆಲ್ಲ ಎಷ್ಟೊಂದು ಜನ ಹೇಳಿರುವಂಥದ್ದು. ಸೊ ಇದನ್ನು ನೋಡಿ, ಇದ್ರ ಬಗ್ಗೆ ನಾನು ಇನ್ನೂ ಎಕ್ಸ್ಪ್ಲೈನ್ ಮಾಡುವಂಥ ಅವಶ್ಯಕತೆನೇ ಇಲ್ಲ. ಅವ್ರ ಮನಸ್ಥಿತಿ ಹೇಗಿದೆ ನೋಡಿ. ಅಂದರೆ ಸೀತಾಮಾತೆ ಅಂತಂದರೆ ಒಂದು ಭಾಳ, ಅಂದರೆ ಒಂದು ರಾಮಾಯಣದಲ್ಲಿ ಬರ್ತಕ್ಕಂತಹ ಒಂದು ಅತ್ಯದ್ಭುತವಾದಂಥ ಒಂದು ಪಾತ್ರ.
ಸೊ ಅಂದರೆ ಅದನ್ನ ಒಂದು ಪಾಸಿಟಿವ್ ಪಾತ್ರ. ಸೊ ಅಟ್ ದ ಸೇಮ್ ಟೈಮ್ ಅಂದರೆ ಮನಸ್ಸಿನ ಅಂದರೆ ಮನಸ್ಸು ಪವಿತ್ರವಾದಂಥ ಒಂದು ಹೆಣ್ಣು ಮಗಳು. ಸೊ ಹಾಗೆ ನೋಡಬೇಕೇ ಹೊರತು ಅಂದರೆ ಫಿಸಿಕಲ್ ಬ್ಯೂಟಿಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಾರೆ ನೋಡಿ. ಫಿಸಿಕಲ್ ಬ್ಯೂಟಿ ಅಂದರೆ ಫಿಸಿಕಲ್ ಬ್ಯೂಟಿ ಅನ್ನೋದು ಅದು ನಿರಂತರನೇ ಅಲ್ಲ. ಸೊ ಹಾಗಿರ್ಬೇಕಾದ್ರೆ ಅಂದರೆ ಮನಸ್ಸು ಪವಿತ್ರವಾಗಿರ್ಬೇಕಲ್ವಾ. ಸೊ ಅದಕ್ಕೆ ನಾವು ನೋಡಬೇಕು. ಅಲ್ಲಿಗೆ ಇವ್ರ ನೆಗೆಟಿವ್ ಕಮೆಂಟ್ಸ್ ಯಾರು ಕೊಡ್ತಾರೆ, ಇವ್ರಿಗೆ ಮನಸ್ಸು ಪವಿತ್ರವಾಗಿಲ್ಲ, ಇವರ ಯೋಚನೆಗಳು ಅಷ್ಟು ಅಂದರೆ ಮೆಚ್ಯೂರ್ಡ್ ಆಗಿಲ್ಲ. ಸೊ ಹಾಗಾಗಿ ಇವರಲ್ಲೇ ಈ ಥರ ನೆಗೆಟಿವ್ ಕಮೆಂಟ್ಸ್ ಯಾರು ಈ ಥರ ಒಂದು ಮನಸ್ಥಿತಿಯಲ್ಲಿ ಯಾರು ಕೊಡ್ತಾ ಇದ್ದಾರೋ ಇವರ ಮನಸ್ಥಿತಿಯಲ್ಲೇ ಏನೋ ಲೋಪ ಇದೆ ಅಂತಲೇ ನಾವು ಅರ್ಥ ಮಾಡ್ಕೋಬೇಕು. ಸೊ ಇರಲಿ, ಈ ರೀತಿ ಮಾತಾಡೋರು ಒಂದು ಗುಂಪು ಯಾವಾಗಲೂ ಕೂಡ ಇದ್ದೇ ಇರುತ್ತೆ. ಸೊ ಅದೊಂದು ಕಡೆ ಅದು ಅಂದರೆ ಅದು ಏನೇ ಅದು ಮಾಡ್ತಾ ಇದ್ರು ಕೂಡ, ಅದು ಏನೇ ಮಾತಾಡಿದ್ರು ಕೂಡ ಈ ರೀತಿ ಅಂದರೆ ಸಾಧನೆ ಮಾಡಬೇಕು ಅಂತ ಹೊರಟವರು ಇದನ್ನ ಯಾವುದನ್ನು ಕೂಡ ತಲೆಗೆ ಹಾಕ್ಕೊಳ್ದೆ ಮುಂದಕ್ಕೆ ಹೋಗ್ತಾ ಇರಬೇಕು ಅನ್ನೋದನ್ನ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಟ್ ದ ಸೇಮ್ ಟೈಮ್ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಂದರೆ 3 ವಿಷಯ ನಾವು ಫಾಲೋ ಮಾಡಲೇಬೇಕು. ನಮ್ಮನ್ನು ನಾವು ನಂಬಬೇಕು. ದ ಸೇಮ್ ಟೈಮ್ ಪ್ರಯತ್ನ ಮಾಡ್ತಾನೆ ಇರಬೇಕು, ಪೇಷನ್ಸ್ ಇರಬೇಕು, ತಾಳ್ಮೆ ಇರಬೇಕು, ದ ಸೇಮ್ ಟೈಮ್ ಧೈರ್ಯ ಇರಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಧೈರ್ಯ ಇರಬೇಕು, ಎಲ್ಲವನ್ನು ಫೇಸ್ ಮಾಡುವಂಥ ಒಂದು ಧೈರ್ಯ ಇರಬೇಕು. ಸೊ ಇದನ್ನು ನಾನು ಹೇಳಬೇಕು ಅಂದ್ಕೊಂಡೆ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂದರೆ ಇದು ಆಲ್ರೆಡಿ ಸಾಕಷ್ಟು ಜನ ಡಿಸ್ಕಸ್ ಮಾಡಿರ್ತಾರೆ. ಸೊ ನನಗೂ ಕೂಡ ಇದ್ರ ಬಗ್ಗೆ ಮಾತಾಡಬೇಕು ಅನಿಸ್ತು, ಮಾತಾಡಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನೀವು ಕಮೆಂಟ್ ಸೆಕ್ಷನ್ ತಿಳಿಸ್ಬೋದು. ಅಂದರೆ ಹೆಣ್ಣಿಗೂ ಕೂಡ ಎಮೋಷನಲ್ಸ್ ಇರುತ್ತೆ, ಹೆಣ್ಣಿಗೂ ಕೂಡ ಅವ್ರ ಭಾವನೆಗಳಿರುತ್ತೆ. ಅಟ್ ದ ಸೇಮ್ ಟೈಮ್ ಗಂಡಿಗೂ ಕೂಡ ಭಾವನೆಗಳಿರುತ್ತೆ. ಅವರು ಕೂಡ ಮನುಷ್ಯರೇ, ಇವರು ಕೂಡ ಮನುಷ್ಯರೇ. ಅಂದರೆ ಹೆಣ್ಣಂದರೆ ಈ ರೀತಿಯೇ ಇರಬೇಕು, ಗಂಡಂದರೆ ಈ ರೀತಿಯೇ ಇರಬೇಕು, ಗಂಡಿಗೆ ಮಾತ್ರ ಈ ರೂಲ್ಸ್ ಅಪ್ಲೈ ಆಗುತ್ತೆ, ಹೆಣ್ಣಿಗೆ ಈ ರೂಲ್ಸ್ ಅಪ್ಲೈ ಆಗಲ್ಲ. ಸೊ ಇವೆಲ್ಲವೂ ಕೂಡ ತುಂಬ ಅಂದರೆ ನಮ್ಮ ಪರಂಪರೆ, ಕಲ್ಚರ್, ಟ್ರೆಡಿಷನ್ ಅಂತ ನಾನೇನು ಹೇಳ್ತೀನಿ ಅದರಿಂದ ಇನ್ಫ್ಲೂಯೆನ್ಸ್ ಆಗಿರುವಂಥ ಕೆಲವು ವಿಷಯಗಳು. ಸೊ ಅವೆಲ್ಲವನ್ನು ಕೂಡ ಇವತ್ತಿನ ಕಾಲಕ್ಕೆ ನಾವು ಕೆಲವೊಂದು ವಿಷಯಗಳನ್ನು ನಾವು ಬದಲಾವಣೆ ಮಾಡ್ಕೊಳ್ಳೋದು ಅಗತ್ಯವಾಗಿದೆ ಅನ್ನೋದನ್ನ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನ ನಾನು ಹೇಳಬೇಕು ಅಂದ್ಕೊಂಡೆ. ಇದೇ ರೀತಿ ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡೋಣ. ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಜನ್ನು ಗೇನ್ ಮಾಡ್ತಾ ಇರಿ. ಬಾವಿಲಿರೋ ಕಪ್ಪೆಗಳಾಗಬೇಡಿ. ವಿಶ್ವ ಮಾನವರಾಗಿ ಈ ಜಗತ್ತಿನಲ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ, ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ವಿಷಯಗಳಿದೆ. ಎಲ್ಲವನ್ನೂ ಕೂಡ ತಿಳ್ಕೊಳ್ಳೋಣ. ಕೆಟ್ಟದ್ರ ಬಗ್ಗೆ ಎಚ್ಚರ ಇರಲಿ. ಒಳ್ಳೆಯದನ್ನ ಅಂದರೆ ನಮಗೆ ಒಳ್ಳೆಯದ್ರ ಬಗ್ಗೆನೂ ನಾವು ತಿಳ್ಕೊಬೇಕು, ಕೆಟ್ಟದ್ರ ಬಗ್ಗೆನೂ ತಿಳ್ಕೊಬೇಕು. ಒಳ್ಳೆಯದನ್ನ ನಮಗೆ ಕಂಫರ್ಟ್ ಅನಿಸಿದ್ರೆ, ನಮಗೆ ಅದು ಸರಿ ಅನಿಸಿದ್ರೆ, ನಮ್ಮ ಯೋಚನೆಗೆ ನಮಗೆ ಅದು ಸರಿ ಅಂತ ಕಾಣಿಸಿದ್ರೆ ನಾವು ನಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಕೆಟ್ಟದನ್ನ ಯಾವತ್ತೂ ಕೂಡ ಅದ್ರ ಬಗ್ಗೆ ಎಚ್ಚರ ಇರಲಿ. ಕೆಟ್ಟ ದಾರಿ ಹಿಡಿಯೋದು ಬೇಡ ಅಂತ ಹೇಳ್ತಾ ಒಳ್ಳೆಯದಾಗಲಿ. ಎಲ್ರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ.